ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಹೆಸರು ರಾಮು ಅಂತ. ಇಲ್ಲೇ ಬೆಂಗಳೂರಲ್ಲಿದ್ದೀನಿ. ಈ ಕಾರ್ 24 ಅಂತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ. ನಾವು ಹೋಗಿ ಗಾಡಿ ತೊಗೊಂಡ್ವಿ. ಗಾಡಿ ತೊಗೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಗಾಡೀಲಿ ಬ್ರೇಕ್ ಸೌಂಡ್ ಬರ್ತಾಯಿತ್ತು. ಏನಿದೆ ಸೌಂಡ್ ಬರ್ತಾಯಿದೆ ಅಂದರೆ, ಏನಿಲ್ಲ ಸರ್, ಅದು ವಾಶ್ ಮಾಡಿಟ್ಟಿದ್ದೀವಿ, ನೀರು ಹೋಗಿದೆ, ನಿಮಗೆ ಸರಿ ಹೋಗುತ್ತೆ ಸರ್ ಅಂತ ಹೇಳಿದ್ರು. ನಾನು ಗಾಡಿ ತಂದು ನಿಲ್ಲಿಸ್ಕೊಂಡೆ, ಮನೆ ಹತ್ರ ನಿಲ್ಲಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟಿದೆ ಸರ್. ನಮ್ಮ ಕೈಯಲ್ಲಿ ಗಾಡಿ ಡ್ರೈವ್ ಮಾಡೋಕ್ಕೆ ಟೈಮ್ ಸಿಗಿರಲಿಲ್ಲ, ಕೆಲಸ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ 1 ತಿಂಗಳು ನಮಗೆ ಡ್ರೈವ್ ಮಾಡೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಹೋಗ್ತಾಯಿದ್ವಿ, ನಮಗೆ ಏನೋ ಪ್ರಾಬ್ಲಮ್ ಇರೋದು ಗೊತ್ತಾಗಿಲ್ಲ. 30 ಡೇಸ್ ಆಗೋಯ್ತು. ಆಮೇಲೆ ತೊಗೊಂಡೋಗಿ ಕೊಟ್ಟರೆ ಗಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ರೆಡಿ ಮಾಡಿಕೊಡಲಿಲ್ಲ ಸರ್ ಅವರು. ನೋಡಿ ಏನೇನು ಮೋಸ ಮಾಡಿದರೆ ನಿಮ್ಗೆ ತೋರಿಸ್ತೀನಿ. 1 ಇಯರ್ ವಾರಂಟಿ ಕೊಟ್ಟಿದ್ದಾರೆ ಗಾಡಿಗೆ. ನೋಡಿ ಸರ್, ನೋಡಿ ಗಾಡಿ ನೋಡಿ ಈ ಥರ ಇತ್ತು, ಪಳ 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 ಅಂತ. ಹೊಸ ಗಾಡಿ ಹೆಂಗಿದೆ ಹಂಗೆ ಇದೆ ಸರ್. ತಗೊಂಡು ನಾವು ಸರಿ ಗಾಡಿ ಚೆನ್ನಾಗಿದೆ ಅಂತ. 1 ಇಯರ್ ವಾರಂಟಿ ಇತ್ತಲ್ಲ, ಹಂಗಾಗಿ ಸರಿ ಏನೇ ಪ್ರಾಬ್ಲಮ್ ಇದ್ದರೂ ರೆಡಿ ಮಾಡಿಕೊಡ್ತಾರಂತ ಈ ಗಾಡಿ ನಾವು ತೊಗೊಂಬಂದ್ವಿ. ನೋಡಿ ಇದು ಡೆಲಿವರಿ ಮಾಡಿದ್ದಾರೆ ಗಾಡಿಯವರು. ಆಮೇಲೆ ನನ್ನ ಗಾಡಿ ತೊಗೊಳ್ಳೋವಾಗ ನೋಡಿ ಇಷ್ಟು ಕಿಲೋಮೀಟ್ರ್ ಓಡಿತ್ತು. 46,800 ಇಟ್ಕೊಳ್ಳಿ, 790 ಇದೆ. 46,800 ಓಡಿದೆ ಗಾಡಿ. ತೊಗೊಂಡು ಬಂದ್ವಿ. ನೋಡಿ ಗಾಡಿಯಲ್ಲಿ ಫೈನ್ ಇತ್ತು. ಈ ಫೈನ್ ಇದೆ ಸರ್, 4,000 ರೂಪಾಯಿ ಫೈನ್ ಇದೆ ಅಂತ ಮ್ಯಾನೇಜರ್ ಕೇಳಿದ್ರೆ, ಇಲ್ಲ ಸರ್ ನಿಮಗೆ ಅದು RC ಟ್ರಾನ್ಸ್ಫರ್ ಆವಾಗ ನಿಮಗೆ ಅದು ಕ್ಲಿಯರ್ ಆಗಿಯೇ ನಿಮಗೆ ಬರುತ್ತೆ ಸರ್ RC ಅಂತ ಹೇಳಿದ್ರು. ಸರಿ, ನಾನು ಒಂದು ನಂಬಿಕೆ ಮೇಲೆ ತೊಗೊಂಡೋದೆ ಸರ್. ಕಂಪನಿ ಎಲ್ಲ ಒಳ್ಳೆ ಕಂಪನಿ, ಕಾರ್ 24 ದೊಡ್ಡ ಕಂಪನಿ ಅಂತೇಳಿ ತೊಗೊಂಡೋದೆ. ನೋಡಿ ಕಾರು ಬರೀ ಸೌಂಡು, ಬ್ರೇಕ್ ಹೊಡೆದ್ರೆ ನೋಡಿ ಈ ಥರ ಗರ್ರ ಗರ್ರ ಅಂತ ಸೌಂಡು. ನೋಡಿ ಸರ್, ಈ ಥರ ಸೌಂಡ್ ಇದೆ ಗಾಡಿದು, ಗರ್ 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 ಅಂತ ಸೌಂಡು. ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರ್ ತೊಗೊಂಡೋದ್ರೆ. ರೆಡಿ ಮಾಡಿಸ್ಕೊಡ್ತೀವಿ ಸರ್. ಕಡೆಗೂ ರೆಡಿ ಮಾಡಿಕೊಡಲೇ ಇಲ್ಲ. ಮತ್ತು ಕೇಸು ಕ್ಲಿಯರ್ ಮಾಡಿಕೊಡ್ತೀನಿ ಅಂದರು, ಅದೂ ಮಾಡಲಿಲ್ಲ. ನಾನು ತಿರುಗಿ ಒಂದು 2-3 ಟೈಮ್ ತಿರುಗಿ ಬೇಜಾರಾಗಿ ಗಾಡಿ ತೊಗೊಂಡೋಗಿ ಬಿಟ್ಟು ಬಂದೆ ಸರ್. ಗರ್ ಗರ್ ಅಂತ ಸೌಂಡ್ ಬ್ರೇಕ್ ಹೊಡೆದ್ರೆ. ಮತ್ತೆ ತಿರ್ಕೊಂಡು ರೆಡಿ ಮಾಡಿಕೊಡ್ಲಿಲ್ಲ, ಮತ್ತೆ ವಾಪಸ್ ತಂದೆ ಸರ್. ವಾಪಸ್ ತಂದು ಬಿಡೋವಾಗ ನೋಡಿ ಇಷ್ಟು ಹೊಡೀತು ಗಾಡಿ. 47,792. ಆಲ್ಮೋಸ್ಟ್ 1,000 ಕಿಲೋಮೀಟ್ರ್ ನಾನು ಡ್ರೈವ್ ಮಾಡಿದ್ದೀನಿ ಸರ್ ಗಾಡಿ ಅಷ್ಟೇ. ನೋಡಿ ಅವ್ರು ತಗೊಳ್ಳೋವಾಗ 3 ಲಕ್ಷ ಸರಿ ನೋಡಿ ಸರ್, 3,35,000 ರೂಪಾಯಿ ಗಾಡಿ ರೇಟ್ ಅದು ಹಾಕಿದ್ದಾರೆ ಅಷ್ಟೇ. ಅಂದರೆ ಈಗ ಎಷ್ಟು ಮಾಡಿದ್ದಾರೆ ಅವರು ಗಾಡಿ ರೇಟ್ ಅಂದರೆ ನೋಡಿ, ಭಾಳ ಮೋಸ ಮಾಡಿದ್ದಾರೆ ನಮಗೆ. ನೋಡಿ ಸರ್, ಈಗ ಕಾರ್ ರೇಟ್ ಬಂದು 2,95,000 ರೂಪಾಯಿ ಇದೆ. ನಾನು ಮಾಡಿದ್ರು ಡೌನ್ ಪೇಮೆಂಟ್ ಬಂದು 96,000 ರೂಪಾಯಿ ಮಾಡಿರೋದು. ಇಲ್ಲಿ ಬಂದು ಎಷ್ಟು ಹಾಕಿದ್ದಾರೆ? 80,000 ರೂಪಾಯಿ ಹಾಕಿದ್ದಾರೆ ಸರ್. 15,000 ರೂಪಾಯಿ ಔಟ್ರ್ ಚಾರ್ಜ್ ಅಂತೆ, ಅದು 15,000 ರೂಪಾಯಿ ಇದ್ರ ಲೆಕ್ಕದಲ್ಲಿ ಬರಲ್ಲ ಅಂತೆ. ಮತ್ತು ನೋಡಿ ಲೋನ್ ಎಷ್ಟು ಮಾಡಿದ್ದಾರೆ? 2,14,000 ಚಿಲ್ಲರೆ ಲೋನ್ ಮಾಡಿದ್ದಾರೆ ಸರ್. ಮತ್ತು ಅಲ್ಲಿಂದ ಇದ್ಯಾವುದೋ ಟೋಟಲ್ ಚಾರ್ಜಸ್ ಅಂತ ಹಾಕಿದ್ದಾರೆ. ಇದೇನಂತಲೇ ನಮ್ಗೆ ಗೊತ್ತಾಗ್ತಾಯಿಲ್ಲ. ಟೋಟಲ್ ಚಾರ್ಜಸ್ ಅಂದರೆ 13,018 ರೂಪಾಯಿ ಹಾಕಿದ್ದಾರೆ. ಮತ್ತು ಇದೇನೋ ಡಾಕ್ಯುಮೆಂಟ್ ಚಾರ್ಜಸ್ 3,940. ಸಿವಿಲ್ ಸ್ಕೋರ್ಗೆ 100 ರೂಪಾಯಿನ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ. ನಮ್ಮದು ಆಲ್ರೆಡಿ 790 ಇದೆ ಸಿವಿಲ್ ಸ್ಕೋರು. ನೋಡಿ ಶಾಪ್ ಡ್ಯೂಟಿ ಚಾರ್ಜಸ್ ಇದು ಯಾವುದೋ ಒಂದು 1,000 ರೂಪಾಯಿ. ಹಾಗೆ ನೋಡಿ ಕಾರ್ ವ್ಯಾಲ್ಯೂಯೇಷನ್ ಚಾರ್ಜಸ್ 699. ಮತ್ತು ಪ್ರೊಸೆಸಿಂಗ್ ಫೀಸು ಲೋನ್ ಮಾಡಿದವ್ರಿಗೆ 5,294. ಅದಲ್ಲದೆ GST ಬೇರೆ. ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಯಾರು ಸರ್ GST ಮಾಡ್ತಾರೆ? ನೋಡಿ GST
5,294 ರೂಪಾಯಿ. ಸರಿ, ಅದು ಪ್ರೊಸೆಸಿಂಗ್ ಫೀಸು 5,000 ಚಿಲ್ಲರೆ. ಜಿ ಎಸ್ ಟಿ 1,985 ಪ್ಲಸ್ ಇಲ್ಲೊಂದು ಕಡೆ ಜಿ ಎಸ್ ಟಿ ಹಾಕಿದ್ದಾರೆ ನೋಡಿ ಸರ್, 2,422 ರೂಪಾಯಿ ಜಿ ಎಸ್ ಟಿ. ಅದಲ್ಲದೆ ಇನ್ಸೂರೆನ್ಸು 6,730 ರೂಪಾಯಿ ಇನ್ಸೂರೆನ್ಸು. ಇದು ಯಾವುದೋ ಕಾರ್ ಹೆಲ್ತ್ ಮೋಟರ್ಸ್ ಅಂತೆ, 4,237. ಇದೊಂದು ಆರ್ ಟಿ ಒ ಚಾರ್ಜಸ್ಸು 10,000. ಎಕ್ಸ್ಚೇಂಜ್ ವಾರಂಟಿ ಚಾರ್ಜಸ್ಸು 14,000 ರೂಪಾಯಿ. ಏನು ಪುಕ್ಷಟಿ ವಾರಂಟಿ ಕೊಡಲಿಲ್ಲ ಸರ್ ಅವರು, ಏನೂ ರೆಡಿ ಮಾಡಿಕೊಡಲಿಲ್ಲ ನಮಗೆ. ಮತ್ತು ಇದ್ಯಾವುದೋ ಪ್ಯಾಕೆಟ್ ಪ್ರೋ ಅಂತೆ 9,000 ಚಿಲ್ಲರೆ. ಎಲ್ಲ ಸೇರಿಸಿ ಟೋಟಲ್ ನೋಡಿ ನಮಗೆ 2,74,706 ರೂಪಾಯಿ ಲೋನ್ ಮಾಡಿದ್ದಾರೆ. 96,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಬ್ಯಾಲೆನ್ಸ್ ಇರೋದು ನಮಗೆ 2 ಲಕ್ಷ ಲೋನ್ ಅಮೌಂಟು. ಅದೆಲ್ಲ ಲೆಸ್ ಆಗಿ ನೋಡಿ ಮತ್ತೆ ಇಷ್ಟು ಮಾಡಿದ್ದಾರೆ ಲೋನು ನಮಗೆ 2,74,706 ರೂಪಾಯಿ. ಏನಕ್ಕೆ ಇಷ್ಟು ಲೋನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ, ಲೋನ್ ಮಾಡಿದವನೇ ನಮ್ಗೆ ಗೊತ್ತಿಲ್ಲ ಅಂತಾನೆ. ಅದೋಗಲಿ ನೋಡಿ, ಇವನು ಮ್ಯಾನೇಜರು, Car24 ಮ್ಯಾನೇಜರ್ ಇವನು. ಈ ಅಪ್ಪನಿಗೆ ಏನಾದರೂ ಕೇಳಿದ್ರೆ ಫೋನ್ ಮಾಡಿ, ಏನು ಸಾರ್ ಈ ಥರ ಇದೆ, ಗಾಡಿ ರೆಡಿ ಮಾಡಿಕೊಡ್ತೀನಿ. ಸರ್ ಅದು ಟ್ರಾನ್ಸ್ಫರ್ ಆಗೋವಾಗ ನಿಮಗೆ ಕೇಸ್ ಕ್ಲಿಯರ್ ಆಗುತ್ತೆ ಅಂದ, ಗಾಡಿ ರೆಡಿ ಆಗುತ್ತೆ ಅಂತ. ಲಾಸ್ಟ್ಗೆ ಕೇಳಿದ್ರೆ ಇಲ್ಲ ಸರ್ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೇ ಸರ್, ಮಾಡೋಕ್ಕಾಗಲ್ಲ ಅಂತಾನೆ. ಏನೋ ನಮ್ಗೊಂಚೂರು ಹೆಲ್ಪ್ ಮಾಡಿ ಸರ್, ರೆಡಿ ಮಾಡಿಕೊಡಿ ಸರ್ ಅಂದರೆ ಆಗಲ್ಲ ಅಂತಾನೆ. ನೋಡಿ ಇದು 10,000 ನಾನು ಡೌನ್ ಪೇಮೆಂಟ್ ಮಾಡಿದ್ದು, 10,000 ಡೌನ್ ಪೇಮೆಂಟ್. ಫಸ್ಟ್ ಅಡ್ವಾನ್ಸು 10,000 ಯಾವತ್ತು ಮಾಡಿದ್ದೀವಿ, ಮೇ 7ನೇ ತಾರೀಕು. ಮತ್ತು ಆಮೇಲೆ ಇದೊಂದು 86,000 ಚಿಲ್ಲರೆ ನೋಡಿ ಸರ್, Car24 ಅಂತ. ಟೋಟಲ್ ಎಷ್ಟಾಯಿತು ಅಲ್ಲಿಗೆ 96,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದೀನಿ. 96 ಮಾಡಿದ್ದೀನಿ ಟೋಟಲು. ಗಾಡಿ ರೇಟ್ ಇಷ್ಟಿದೆ. ಅವ್ರು ನಮಗೆ ಫಸ್ಟ್ ಸ್ಟಾರ್ಟಿಂಗು ಲೆಕ್ಕ ಕೇಳಿದ್ರೆ ಗಾಡಿ ಎಷ್ಟಾಗುತ್ತೆ ಏನಂತ ಲೆಕ್ಕ ಕೇಳಿದ್ರೆ ಲೆಕ್ಕ ಹೇಳಿಲ್ಲ ಅವ್ರಿಗೆ. ಸರ್ ಲೋನ್ ಆಗುತ್ತೆ ಸರ್ ಅಂತೇಳಿ ಕಳಿಸ್ಬಿಟ್ರು. ಕಾರ್ ಮಾರೋವರೆಗೂ ಅಷ್ಟೇ ಸರ್, ಅವರು ಕಾರ್ ಮಾರಿಬಿಟ್ರೆ ಮುಗೀತು ಅವ್ರದ್ದು ನೋಡಿ. ಆಮೇಲೆ ನಾವು ತಗೊಂಡೋಗಿ ನಮ್ಮ ಗಾಡಿ ಬೇಡ ಅಂತ ಬಿಟ್ಟರೆ ನೋಡಿ, ಅವ್ರು ಕೊಟ್ಟಿದ್ದ ಕಾರ್ಗೆ ಅವ್ರು ಚೆಕ್ ಮಾಡ್ತಾರೆ ಫುಲ್ ಎಲ್ಲ. ಒಂದು 2 ಅವರ್ ಚೆಕ್ ಮಾಡಿದ್ರು ಸರ್ ಇವರು, ಫುಲ್ ಗಾಡಿ ಫುಲ್ಲು ಇಂಜಿನು ಅದು ಇದು ಎಲ್ಲ ಚೆಕ್ ಮಾಡಿ. ಬ್ರೇಕ್ ಫೇಲರ್ ಆಗೋಯ್ತು, ನಾನು ಹೋಗ್ಬೇಕಾದ್ರೆ ಗಾಡಿ ತೊಗೊಂಡೋಗ್ಬೇಕಾದ್ರೆ ಬ್ರೇಕ್ ಫೇಲರ್ ಆಗೋಯ್ತು. ಅವ್ರಿಗೆ ಹೇಳಿಬಿಟ್ರೆ ಎಲ್ಲ ಟೆಸ್ಟ್ ಮಾಡಿ ಲಾಸ್ಟ್ಗೆ ನೋಡಿ ನಮಗೆ ಎಸ್ಟಿಮೇಷನ್ ಇಷ್ಟು ಕೊಟ್ಟಿದ್ದಾರೆ. ಕಾರ್ ಮತ್ತೆ ಅವರು ವಾಪಸ್ ಇಷ್ಟಕ್ಕೆ ತೊಗೊತಾರಂತೆ. ಎಷ್ಟಕ್ಕೆ 2,20,000 ರೂಪಾಯಿಗೆ ತೊಗೊತಾರಂತೆ ಗಾಡಿ. ಮತ್ತು ಅಷ್ಟಕ್ಕೆ ನಾನು ಕೊಡಲ್ಲ ಅಂದಿದ್ದಕ್ಕೆ ಆಮೇಲೆ ಇನ್ನೂ 1,652 ರೂಪೀಸ್ ಕಟ್ಸ್ಕೊಂಡ್ರು. ನಿಮ್ಮ ಕಾರ್ ರೇಟು ಜಾಸ್ತಿ ಮಾಡ್ತೀವಿ ಸರ್ ಅಂತ. ಸರಿ ಅಂತ ಅದು ಕಟ್ಟಿದೆ ನಾನು 1,600 ಚಿಲ್ಲರೆ. ಕಟ್ಟಿದ ಮೇಲೆ ಆಮೇಲೆ ನೋಡಿ 2 ಲಕ್ಷ ಸರಿ ಸರಿ ಇದಿಲ್ಲ, 2 ಲಕ್ಷದ ಚಿಲ್ಲರೆ ಮಾಡಿದ್ದಾರೆ. ಇದಿಲ್ಲ, 1,600 ರೂಪಾಯಿ ಕಟ್ಟಿದ ಮೇಲೆ ನೋಡಿ ಸರ್ 3,17,000 ರೂಪಾಯಿ ರೇಟು ಎಕ್ಸ್ಚೇಂಜ್ ಮಾಡಿದ್ದಾರೆ. ಮಾರ್ಕೊಡ್ತೀನಿ ಇಷ್ಟಕ್ಕೆ ಸೇಲ್ ಮಾಡ್ತೀವಿ ಸರ್ ಅಂತ. ಅದು ಸೇಲ್ ಮಾಡಲಿಲ್ಲ. ಲಾಸ್ಟಿಗೆ ನಮ್ಮ ಹತ್ರನೇ ಫೈನಲಾಗಿ ಮಾತಾಡಿ ನೋಡಿ ಇಷ್ಟಕ್ಕೆ ಫೈನಲ್ ಮಾಡಿದ್ದಾರೆ. 2,50,000 ರೂಪಾಯಿಗೆ ಫೈನಲ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಗಾಡಿಗೆ 3,65,000 ರೂಪಾಯಿ ಬಿಲ್ ಮಾಡಿದ್ದಾರೆ ನಮಗೆ ಟೋಟಲು. ಲೋನ್ ಇಂಟ್ರೆಸ್ಟ್ ಬಿಟ್ಟು 3,65,000 ರೂಪಾಯಿ ಮಾಡಿದ್ದಾರೆ. ಆಮೇಲೆ ನೋಡಿ ಸರ್, ನೋಡಿ RCನೂ ಟ್ರಾನ್ಸ್ಫರ್ ಆಯಿತು ನಮ್ಮ ಹೆಸರಿಗೆ. ಕೇಸ್ ಕ್ಲಿಯರ್ ಆಗಿಲ್ಲ. ಕೇಸು ಕ್ಲಿಯರ್ ಮಾಡಿ ಅಂದರೆ ಕೇಸ್ ಕ್ಲಿಯರ್ ಮಾಡಿ ಗಾಡಿ ರೆಡಿ ಮಾಡಿಕೊಟ್ಟು ನಾನು ಗಾಡಿನ ಹಿಡ್ಕೊತಾ ಇದ್ದೆ, ಪರವಾಗಿಲ್ಲ ದುಡ್ಡು ಹೋದರೆ ಹೋಗಲಿ ಅಂತ. ಲಾಸ್ಟ್ಗೂ ಮಾಡಲಿಲ್ಲ ಅವರು. ಅವ್ರು ಕೇಳಿದ್ರೆ ನಾವು ಏನೇ ಕೇಳಿದ್ರು ನಮ್ಗೆ ಗೊತ್ತಿಲ್ಲ. ಲೋನ್ ಮಾಡಿಸ್ಬಿಟ್ರು, ಲೋನ್ ಮಾಡಿದವ್ರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ ಅಷ್ಟೇ ಹೊತ್ತು. ಏನು ರೆಸ್ಪಾನ್ಸಿಂಗ್ ಇಲ್ಲ ಸರ್ Car24. ಬರೀ ಕಾರ್ ತೊಗೊಳ್ಬೇಕಷ್ಟೇ ನಾವು ಅವ್ರ ಹತ್ರ ತೊಗೊಂಡು ಏನೇ ಪ್ರಾಬ್ಲಮ್ ಇದ್ದರೂ ಆಚೆ ರೆಡಿ ಮಾಡ್ಕೊಬೇಕು ನೋಡಿ. ಮತ್ತು
ಯಾರು ಗಾಡಿ ತಗೊಳಕ್ಕೆ ಹೋಗಬೇಡಿ. ಕಾರ್24ಅಲ್ಲಿ ಭಾರಿ ಮೋಸ ಮಾಡ್ತಾರೆ. ಮತ್ತು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಒಂದು ಸತಿ ಹೋಗಿ ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡಿ ಅವ್ರ ಹತ್ರ ಕೇಳಿ ಎಷ್ಟಾಗುತ್ತೆ ಏನು ಅಂತ. ಅವ್ರು ಹೇಳ್ತಾರೆ ನಿಮಗೆ ಇಷ್ಟಿದೆ ಬಿಡಿಪ್ಪ. ಯಾರು ಗಾಡಿ ತಗೊಳಕ್ಕೆ ಹೋಗಬೇಡಿ, ಭಾರಿ ಮೋಸ ಮಾಡ್ತಾರೆ ಕಾರ್24ಅಲ್ಲಿ. ಯಾಕಂದ್ರೆ ನನಗೆ ಭಾಳ ಮೋಸ ಮಾಡಿದ್ದಾರೆ. 96,000 ರೂಪಾಯಿ ಕಟ್ಸ್ಕೊಂಡು ಈಗ ಕೇಳಿದ್ರೆ ಅಮೌಂಟು ಯಾರು ಕೊಡ್ತಾರೋ ಏನೋ ಗೊತ್ತಿಲ್ಲ ನಮಗೆ. ಒಬ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಅಲ್ಲಿ ಕಾರು ಲೋನ್ ಮಾಡ್ದವ್ನು ಕೇಳಿದ್ರೆ ಲೋನು ಎಷ್ಟು ಮಾಡಿದೆ ಅಂತ ಅವನಿಗೆ ಗೊತ್ತಿಲ್ಲ ಅಂತೆ, ನನಗೆ ಗೊತ್ತಿಲ್ಲ ಅಂತಾನೆ. ಬರೆದು ತೋರಿಸಿದ್ರೆ ಬರೆದು ತೋರಿಸಿಲ್ಲ ಅವರು. ಈ ಥರ ಇದೆ ಸರ್ ನೋಡಿ ಪ್ರಾಬ್ಲಮ್ಮು. ನಿಮಗೆ ಯಾರು ಬೇಕಾದರೆ ಒಂದು ಸತಿ ಹೋಗಿ ಟೆಸ್ಟ್ ಮಾಡಿ ನೋಡಿ. ವಾರಂಟಿ ಗ್ಯಾರಂಟಿ ಅಂತ ಬರೀ ಸುಳ್ಳು ಹೇಳ್ತಾರೆ ಅಷ್ಟೇ. ಏನು ವಾರಂಟಿ ಇಲ್ಲ, ಏನು ಗ್ಯಾರಂಟಿ ಇಲ್ಲ, ಬರೀ ಮೋಸ ಮಾಡ್ತಾರೆ. ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ತಲುಪಿಸಿ. ಭಾರಿ ಮೋಸ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ, ಬೇರೆ ಎಲ್ಲನ ಗಾಡಿ ಪರ್ಚೇಸ್ ಮಾಡ್ಕೊಳ್ಳಿ, ಕಾರ್24ಅಲ್ಲಿ ಮಾತ್ರ ತಗೊಳಕ್ಕೆ ಹೋಗಬೇಡಿ. ಈಗ 96,000 ರೂಪಾಯಿ ಕಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ, ಗಾಡಿ ಬಿಟ್ಟರೆ ನೀವೇ ಇನ್ನೂ 30,000 ರೂಪಾಯಿ ಕಟ್ಟಬೇಕಂತ ಹೇಳಿದ್ದಾರೆ ಒಂದು ತಿಂಗಳಲ್ಲಿ. ಕರೆಕ್ಟಾಗಿ 40 ಡೇಸಲ್ಲಿ ನಾನು ಗಾಡಿ ರಿಟರ್ನ್ ಮಾಡಿದ್ದೀನಿ ಅವ್ರಿಗೆ. ಇನ್ನೂ 30,000 ನಾನು ಕಟ್ಟಬೇಕಂತೆ. 95,000 ಕಟ್ಟಿದ್ದೀನಿ, ಇನ್ನೂ 35,000 ಕಟ್ಟಿ ನೀವು ಲೋನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾರೆ. ಯಾವ ಇದು ಸರ್ ಇದು ಹೇಳಿ? ಬರೀ 1000 ಕಿಲೋಮೀಟ್ರ್ ನಾನು ಡ್ರೈವ್ ಮಾಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ ಸರ್, ಪ್ರತಿಯೊಬ್ಬರಿಗೂ ಹೋಗ್ಬೇಕು ಈ ವಿಡಿಯೋ. ಶೇರ್ ಮಾಡಿ ದಯವಿಟ್ಟು. ಯಾರು ಕಾರ್24ಅಲ್ಲಿ ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ.